ಹಿಂದುಳಿದ ವರ್ಗ ಧೀಮಂತ ನಾಯಕ ಡಿ ದೇವರಾಜ ಅರಸು ಅವರ ಜಯಂತಿ ಅಂಗವಾಗಿ ವಿಜಯಪುರ ಜಿಲ್ಲೆಯಲ್ಲಿ ನಾವು ಸಿದ್ದೇಶ್ವರ ದೇವಸ್ಥಾನದಿಂದ ರೈಲಿ ಮುಖಾಂತರ ರಂಗಮಂದಿರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಆಮೇಲೆ ಏನೈತಿ, ಡಿ ದೇವರಾಜ ಅರಸು ಅವರು ನಮ್ಮ ರಾಜ್ಯದಲ್ಲೇ ಮಾಜಿ ಮುಖ್ಯಮಂತ್ರಿ ಆದಂಥವರು ಡಿ ದೇವರಾಜ ಅರಸು ಅವರು ನಮ್ಮ ಹಿಂದುಳಿದ ವರ್ಗ ಜನಾಂಗದವರಿಗೆ ಒಂದು ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಅದಕ್ಕೆ ಏನೈತಿ, ಅವ್ರದ್ದು ಕೂಡಲೇ ಏನೈತಿ ಒಂದು ಮೂರ್ತಿಯ ಅನಾವರಣ ಆಗಬೇಕು. ಯಾಕಂತಂದರೆ 5-6 ವರ್ಷಗಳಿಂದ ಏನೈತಿ ಒಂದು ಕೋಟ ಸರ್ಕಲ್ ಹತ್ರ ಏನೈತಿ ಅದು ಬರೀ ಏನೈತಿ ಬೋರ್ಡ್ ಮುಖಾಂತರ ಏನೈತಿ ಬರೀ ಏನೈತಿ ಅಲ್ಲಿ ಸ್ಟ್ಯಾಚ್ಯೂ ಆಗಬೇಕು. ಯಾಕಂದರೆ ಎಲ್ಲ ಮಾನ್ಯರದು ಕೂಡ ಮೂರ್ತಿ ಆಗಿದ್ದಾವೆ. ಆದರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂಥ ಡಿ ದೇವರಾಜ ಅರಸು ಅವರು ಮೂರ್ತಿ ಕೂಡ ಈಗ ಆಗಬೇಕಂತೇಳಿ ನಮ್ಮ ವಿನಂತಿ. ಹಾಗೂ ಏನೈತಿ, ನಮ್ಮ ಡಿ ದೇವರಾಜ ಅರಸು ಅವರ ವಿಜಯಪುರ ಜಿಲ್ಲೆಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅವರ ಒಂದು ಭವನ್ಯ ಆಗಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಸೋಮನಗೌಡ ಕಲ್ಲೂರು ಅಂತೇಳಿ. ಇವತ್ತಿನ ದಿನ ದಿವಂಗತ ಡಿ ದೇವರಾಜ ಅರಸು ಅವರ ಜಯಂತಿ ನಿಮಿತ್ತವಾಗಿ ಇವತ್ತು ಸರ್ಕಾರ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಹಿಂದುಳಿದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅವರ ಸಹಯೋಗದಲ್ಲಿ ಆಶ್ರಯದಲ್ಲಿ ಜಿಲ್ಲಾ ಸರ್ಕಾರದ ವತಿಯಿಂದ ಇವತ್ತು ಡಿ ದೇವರಾಜ ಅರಸು ಅವರ ಜಯಂತಿ 111ನೇ ಜಯಂತಿ ಆಚರಿಸುವ ನಿಮಿತ್ತವಾಗಿ ಇವತ್ತು ಸಾಕಷ್ಟು ಸಲ ನಾವು ರಾಜಕಾರಣಿಗಳಿಗಾಗಲಿ ಜನಪ್ರತಿ ನಾಯಕರಿಗಾಗಲಿ ಸಾಕಷ್ಟು ನಮ್ಮ ಮನವರಿಕೆ ಮಾಡಿ ಕೇಳ್ಕೊಂಡಿದ್ದೆವು. ಇಲ್ಲಿವರೆಗೆ ಮೊನ್ನೆ ಬಂದಂಥವ್ರಿಗೆ ಸ್ಮಾರಕ ಭವನಗಳಾಗಲಿ ಮೂರ್ತಿ ಆಗಲಿ ಶೀಘ್ರದಲ್ಲಿ ನಡೀತಾ ಇದೆ ಇಲ್ಲಿ ನಗರದಲ್ಲಿ, ಜಿಲ್ಲೆಯಲ್ಲಿ. ಬಟ್ ಮಹಾನಾಯಕರಿಗೆ, ಬಡ ವಿದ್ಯಾರ್ಥಿಗಳಿಗೆ ಮತ್ತು ಭೂಮಿ ಇಲ್ಲದವರಿಗೆ ಸರ್ಕಾರದಿಂದ ವತಿಯಿಂದ ಭೂಮಿಯನ್ನು ಹಂಚಿಕೆ ಮಾಡಿದಂಥ ಬಡ ರೈತರಿಗೆ ಇವರೆಲ್ಲ ಇಷ್ಟೆಲ್ಲ ಸಾಧನೆ ಮಾಡಿ ಬರೀ ಕೇವಲ ರಾಜಕೀಯ ಮಾಡಲಿಲ್ಲ. ಇವರು ಜನಪರ, ರೈತರ ಪರ, ಬಡವರ ಪರ ಎತ್ತಿದಂಥ ಮಹಾನಾಯಕರಾಗಿದ್ದಾರೆ. ಇವ್ರನ್ನು ಜನಪ್ರತಿ ನಾಯಕರಾಗಲಿ ಶಾಸಕರಾಗಲಿ ಇಲ್ಲಿ ತನ ಗಮನ ಸೆಳೆದಿಲ್ಲ. ಅವ್ರ ಬಗ್ಗೆ ಕಿಚ್ಚೆತ್ತು ಆ ಸ್ಮಾರಕ ಭವನ ಆಗಲಿ ಮೂರ್ತಿ ಅನಾವರಣ ಆಗಲಿ ಮಾಡಬೇಕನ್ನೋಂಥದ್ದು ಅವ್ರ ಬಳಿ ಸ್ವಾಭಿಮಾನ ಅಭಿಮಾನ ಇಲ್ಲ. ಅದಕ್ಕೆ ದಯವಿಟ್ಟು ಸರ್ಕಾರದ ವತಿಯಿಂದ, ಜಿಲ್ಲಾ ಆಡಳಿತ ವತಿಯಿಂದ ಇದನ್ನು ಬರುವ ವರ್ಷದಟ್ಟಿಗೆ ಮಹಾನಾಯಕನ ಮೂರ್ತಿ ಅನಾವರಣ ಆಗಬೇಕು ಸರ್ಕಾರದಲ್ಲಿ, ಮತ್ತು ಸ್ಮಾರಕ ಭವನ ಆಗಬೇಕು. ವಿದ್ಯಾರ್ಥಿಗಳ ಹಾಸ್ಟೆಲ್ಗಳನ್ನು ಹೆಚ್ಚಿಗೆ ಆದ್ಯತೆ ಕೊಡಬೇಕಂತ ನಾನು ಬಯಸ್ತೇನೆ. ನಾವು ಭೀಮರಾಯ ಜಿಗಜಿಣಗಿ, ಅಖಿಲ ಕರ್ನಾಟಕ ಆದಿಜಾಂಬವ ಸಂಘರ್ಷ ಸಮಿತಿ.